ಈಗಲಾದ್ರೂ ನಾವು ರಮ್ಯಾ ಪರ ನಿಲ್ಲೋಣ ಅಂತ ಹೇಳಿ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ. ದೊಡ್ಡ ಯುದ್ಧವನ್ನ ಶುರು ಮಾಡೋದಂಗೆ ಕಾಣಿಸ್ತಾ ಇದೆ ಇದು. ನಾವು ರಮ್ಯಾರವರ ಆತ್ಮ ಗೌರವದ ಪರ ನಿಲ್ಲಬೇಕು, ಇಲ್ಲದೆ ಹೋದ್ರೆ ಕಲಾವಿದರಾಗೋಕೆ ನಾಚಿಕೆ ಆಗಬೇಕು, ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ ಅಂತ ಕರೆ ಕೊಡ್ತಾ ಇದ್ದಾರೆ. ರಮ್ಯಾ ಪರ ನಟ ಪ್ರಥಮ್ ಪೋಸ್ಟ್ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಜಾಣ ಕಿವುಡರಾಗಿದ್ದಾರೆ ಪುಣ್ಯಾತ್ಮ ಕಲಾವಿದರು. ಅಂಥ ಕಲಾವಿದರಿಗೆ ದೇವರು ನೂರ್ಕಾಲ ಆಯುಷನ್ನ ನೀಡಲಿ ಅಂತ ಹೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ನಟ ಪ್ರಥಮ್ ಪೋಸ್ಟ್ ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ಸ್ಟಾರ್ಟಿಂಗ್ಗೆ ಮೊದಲೇ ಹೇಳಿದಂತಹ ಸಂದರ್ಭದಲ್ಲಿ ಹೇಳಿದ್ದೀನಿ ನೋಡಿ, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅನ್ನೋದು ಗೊತ್ತಿಲ್ಲ. ಯಾರ್ಯಾರು ದರ್ಶನ್ ಪರ ಬ್ಯಾಟ್ ಬೀಸ್ತಾರೆ, ಯಾರ್ಯಾರು ರಮ್ಯಾ ಪರ ಬ್ಯಾಟ್ ಬೀಸ್ತಾರೆ, ಯಾರ್ಯಾರು ರಕ್ಷಿತಾ ಪರ ಬ್ಯಾಟ್ ಬೀಸ್ತಾರೆ ಗೊತ್ತಿಲ್ಲ. ಬಟ್ ಆದರೆ ಇದು ಸದ್ಯಕ್ಕೆ ಇಲ್ಲಿಗೆ ನಿಲ್ಲುವಂತಹ ಮಾತೇ ಇಲ್ಲ ಅನ್ನೋದು ಲಕ್ಷಣಗಳು ಕಾಣಿಸ್ತಾ ಇದೆ. ಈಗಲಾದರೂ ನಟಿ ರಮ್ಯಾ ಪರ ನಿಲ್ಲೋಣ, ಇಡೀ ಸ್ಯಾಂಡಲ್ವುಡ್ಗೆ ಕರೆ ಕೊಟ್ಟಂತಿದೆ ಒಳ್ಳೆ ಹುಡುಗ ಪ್ರಥಮ್ ಅವರು. ಇಷ್ಟೆಲ್ಲ ಆದರೂ ನಾವು ಯಾಕೆ ಮೌನವಾಗಿದ್ದೀವಿ, ಈಗಲಾದರೂ ಮೌನ ಮುರೀರಿ ಅಂತ ಹೇಳ್ತಾ ಇದ್ದಾರೆ ಪ್ರಥಮ್. ಮತ್ತೆ ಪ್ರಥಮ್ ಅವ್ರಿಗೂ ಕೂಡ ದರ್ಶನ್ ಅಭಿಮಾನಿಗಳು ಬೆದರಿಕೆಯನ್ನು ಹಾಕಿದ್ದಾರೆ, ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಅವರು ಕೂಡ ಈಗಷ್ಟೇ ಕಳೆದ 2 ದಿನಗಳಿಂದಲೂ ಕೂಡ ವಾರ್ ನಡೀತಾ ಇದೆ. ರಮ್ಯಾ ಪರ ನಿಲ್ಲುತ್ತಾ ಚಿತ್ರರಂಗ, ಈಗಲಾದ್ರೂ ರಮ್ಯಾ ಪರ ನಿಲ್ಲಬೇಕು ಸ್ಯಾಂಡಲ್ವುಡ್. ಪ್ರಥಮ್ ರೀತಿ ಧೈರ್ಯ ತೋರ್ಲಿ ಹಿರಿಯ ನಟರು. ತಪ್ಪು ಮಾಡಿದ್ದ ಹೀರೋಗೆ ಚಾಟಿ ಬೀಸಿದ್ದ ರಮ್ಯಾ, ಕೊಳಕು ಕಮೆಂಟ್ ಮಾಡಿದ್ದ ಡಿ ಬಾಸ್ ಫ್ಯಾನ್ಸ್ಗೆ ಜಾಡಿಸಿದ್ದ ರಮ್ಯಾ. ಇಂಥ ನಟಿ ರಮ್ಯಾ ಪರ ನಿಂತಿರುವ ನಟ ಪ್ರಥಮ್ ರಂಥಿಯೇ ರಮ್ಯಾಗೆ ಸಪೋರ್ಟ್ ಮಾಡುತ್ತಾ ಸ್ಯಾಂಡಲ್ವುಡ್. ಗೊತ್ತಿಲ್ಲ ಏನು ಮಾಡುತ್ತೆ ಸ್ಯಾಂಡಲ್ವುಡ್, ಯಾವ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಳ್ಳುತ್ತೆ. ಯಾಕೆಂದರೆ ನೋಡಿ, ದರ್ಶನ್ ಅವರು ಎಲ್ಲೂ ಕೂಡ ಹೇಳಿಲ್ಲ ನೀವು ಕೆಟ್ಟದಾಗಿ ಕಮೆಂಟ್ಸ್ಗಳನ್ನು ಮಾಡಿ ಅಂತ ಹೇಳಿ. ಸ್ಯಾಂಡಲ್ವುಡ್ ಏನು ತೀರ್ಮಾನ ತೆಗೆದುಕೊಳ್ಳೋದಕ್ಕಾಗತ್ತೆ ಅನ್ನೋದು ಒಂದು ಕಡೆ ಪ್ರಶ್ನೆಗಳು ಕಾಡ್ತಾ ಇರಬಹುದು. ಬಟ್ ರಮ್ಯಾ ಪರ ನಿಲ್ಲಬೇಕು ಅಂತ ಹೇಳಿ ನಟ ಪ್ರಥಮ್ ಏನು ಪೋಸ್ಟ್ ಮಾಡಿದ್ದಾರೋ ಅದಕ್ಕೆ ಇದೀಗ ಸಹಜವಾಗಿಯೇ ಪ್ರಶ್ನೆ ಮೂಡುತ್ತೆ. ಸ್ಯಾಂಡಲ್ವುಡ್ ರಮ್ಯಾ ಪರ ನಿಲ್ಲಬೇಕು, ಯಾವ ರೀತಿಯಾಗಿ ಈ ಸೋಕಾಲ್ಡ್ ಅಭಿಮಾನಿಗಳು ಅಂತ ಏನು ಕರೆಸ್ಕೊಳ್ತಾರೋ ಅವರು ಕೆಟ್ಟ ರೀತಿಯಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೋ ಅದರ ಪರವಾಗಿ ಧ್ವನಿ ಎತ್ತಬೇಕು ಅನ್ನುವಂತಹ ಕರೆ ಕೊಟ್ಟಿದ್ದಾರೆ. ಇದು ಉತ್ತಮವಾದಂತಹ ಬೆಳವಣಿಗೆ ಕೂಡ ಹೌದು. ಎಸ್ಎನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀ ನಾರಾಯಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ಎನು ನೋಡಿ ಲಕ್ಷ್ಮೀ ನಾರಾಯಣ್, ಇದು ಈ ಒಂದು ವಾರ್ ಎಷ್ಟರ ಮಟ್ಟಿಗೆ ಶುರುವಾಗಿ, ಯಾವ ರೀತಿಯಾಗಿ ಶುರುವಾಯಿತು, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಇದೀಗ ರಮ್ಯಾ ಪರ ಬ್ಯಾಟ್ ಬೀಸಿದ್ದಾರೆ ಪ್ರಥಮ್, ಮತ್ತೆ ಇಡೀ ಸ್ಯಾಂಡಲ್ವುಡ್ ನಿಲ್ಲಬೇಕು ಅನ್ನುವಂತಹ ಧ್ವನಿಯನ್ನ ಎತ್ತಿದ್ದಾರೆ. ಸೊ ಹಾಗಾಗಿ ಇದು ಎಲ್ಲಿಗೆ ಹೋಗಿ ಮುಟ್ಟಬಹುದು ಮುಂದಿನ ದಿನಗಳಲ್ಲಿ ಅಂತ ಹೇಳಿ. ರಮ್ಯಾ, ಲೆಟ್ ಮಿ ಕ್ಲಿಯರ್, ಇದು ರಮ್ಯಾ ಪರ ಪ್ರಥಮ್ ಬ್ಯಾಟ್ ಬೀಸಿರೋದಲ್ಲ. ಆ್ಯಕ್ಚುಲಿ ಪ್ರಥಮ್ ಪರನೇ ರಮ್ಯಾ ನಿಂತಿದ್ದಾರೆ ಅಂದರೆ ತಪ್ಪಾಗಲ್ಲ. ಯಾಕೆ ಅಂತಂದರೆ ಪ್ರಥಮ್ ಅವರು ಈ ಹಿಂದಿನಿಂದಲೂ ಕೂಡ ಬಹಳ ದಿನಗಳಿಂದಲೇ ದರ್ಶನ್ ಅವರ ಪುಂಡ ಅಭಿಮಾನಿಗಳು. ನಾನು ಎಲ್ಲ ಅಭಿಮಾನಿಗಳ ಬಗ್ಗೆ ಹೇಳ್ತಾ ಇಲ್ಲ. ಒಂದು ಚಿತ್ರರಂಗದಲ್ಲಿ ಒಬ್ಬ ಸ್ಟಾರ್ ನಟನಿಗೆ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಇರೋ ಅಂತಕ್ಕಂಥದ್ದು ನಿಜವಾಗ್ಲೂ ಖುಷಿಯ ವಿಚಾರನೇ. ಆದರೆ ಆ ಫ್ಯಾನ್ ಫಾಲೋಯಿಂಗು ಒಂದು ಆರೋಗ್ಯಕರವಾದಂತಹ ಬೆಳವಣಿಗೆಗಳಿಗೆ ಇರಬೇಕೇ ಹೊರತು ಕೆಟ್ಟ ಬೆಳವಣಿಗೆಗಳಿಗಲ್ಲ. ಕನ್ನಡ ಚಿತ್ರರಂಗದಲ್ಲಿ ತುಂಬ ಕೆಟ್ಟ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಿದ್ದಾರೆ ದರ್ಶನ್ ಅವರ ಕೆಲ ಪುಂಡ ಅಭಿಮಾನಿಗಳು. ಅವರು ಮಾಡ್ತಕ್ಕಂತಹ ಒಂದಷ್ಟು ಕೆಟ್ಟ ಬಗೆಯ ಪೋಸ್ಟ್ಗಳಿಂದ ಇಡೀ ಚಿತ್ರರಂಗಕ್ಕೆ ತೊಂದರೆ ಆಗ್ತಾ ಇದೆ. ಬೇರೆ ಸ್ಟಾರ್ ನಟರುಗಳ ಬೇರೆ ಹೀರೋಯಿನ್ಗಳಿಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಟ್ರಾಲ್ ಮಾಡೋದು, ಮೀಮ್ಸ್ ಮಾಡೋದು, ಇದೆಲ್ಲವೂ ಬೇರೆ ರೀತಿಯಾದಂಥ ಒಂದು ಸಂದೇಶ ನೀಡ್ತಾ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ನಟ ದರ್ಶನ್ ಅವರಿಗೆ ಬೇಲ್ ಕ್ಯಾನ್ಸಲ್ ಆದರೆ ಅದಕ್ಕೆ ಪ್ರಮುಖ ಕಾರಣ ಅವರ ಅಭಿಮಾನಿಗಳೇ ಆಗ್ತಾರೆ ಹೊರತು ಬೇರೆ ಯಾರೂ ಆಗಲ್ಲ. ಇದನ್ನು ದರ್ಶನ್ ಅವರು ಎಚ್ಚೆತ್ಕೋಬೇಕು. ದರ್ಶನ್ ಅವರು ಒಂದು ಬಲವಾದ ಸ್ಟ್ರಾಂಗ್ ಕರೆಯನ್ನು ಅಭಿಮಾನಿಗಳಿಗೆ ನೀಡಬೇಕು. ಸ್ವಲ್ಪ ದಿನ ಎಲ್ಲರೂ ಬಾಯಿ ಮುಚ್ಕೊಂಡಿರಿ ಅಂತಕ್ಕಂತಹ ಮಾಹಿತಿಯನ್ನು ಅವರು ಕೂಡಲೇ ಕೊಡಬೇಕು. ಇಲ್ಲವಾದಲ್ಲಿ ಇದು ಮುಂದೆ ತುಂಬ ತಾರಕಕ್ಕೇರಿ ಏನೆಲ್ಲ ವಿಕೋಪಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದಕ್ಕೆ ನಿನ್ನೆಯಿಂದ ಆಗ್ತಾ ಇರ್ತಕ್ಕಂಥ ಈ ಬೆಳವಣಿಗೆಗಳು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ರಮ್ಯಾ ಅವರು ಯಾವಾಗ ದರ್ಶನ್ ಅವರ ಅಭಿಮಾನಿಗಳ ವಿರುದ್ಧ ಮಾತಾಡಿದ್ರು ಅಥವಾ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದ ಬಗ್ಗೆ ಮಾತಾಡಿದ್ರು, ಆವಾಗಿಂದಲೇ ದರ್ಶನ್ ಅವರ ಕೆಲ ಅಭಿಮಾನಿಗಳು ರಮ್ಯಾ ಅವರನ್ನು ಕಾಲೆಳೆಯೋದಕ್ಕೆ ಮುಂದಾದರು. ಆಗ ರಮ್ಯಾ ಅವರು ಮಾಡಿದಂಥ ಪೋಸ್ಟ್ನಿಂದ ರಮ್ಯಾ ಅವ್ರಿಗೇನೆ ತುಂಬ ಕೆಟ್ಟದಾಗಿ ಪೋಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ರೇಣುಕಾಸ್ವಾಮಿ ಮಾಡಿದಂತಹ ಪವಿತ್ರ ಗೌಡ ಅವರಿಗೆ ರೇಣುಕಾಸ್ವಾಮಿ ಮಾಡಿದಂಥ ಮೆಸೇಜ್ಗೂ ಇವಾಗ
ದರ್ಶನ್ ಅವರ ಅಭಿಮಾನಿಗಳು ನನಗೆ ಮಾಡ್ತಾ ಇರ್ತಕ್ಕಂಥ ಮೆಸೇಜ್ಗಳಿಗೆ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ, ನನಗೆ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಹಾಗಾದರೆ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡಿದ್ರೆ ಒಂದು ನ್ಯಾಯ, ನನಗೆ ಮೆಸೇಜ್ ಮಾಡಿದ್ರೆ ಒಂದು ನ್ಯಾಯನ ಅಂತಕ್ಕಂಥ ನಿಟ್ಟಿನಲ್ಲಿ ರಮ್ಯಾ ಅವರು ತುಂಬ ಆಕ್ರೋಶಭರಿತವಾಗಿ ತಮ್ಮ ಪೋಸ್ಟ್ಗಳನ್ನು ಹಾಕಿದ್ರು. ಜೊತೆಗೆ ಮಾಧ್ಯಮಗಳಲ್ಲೂ ಕೂಡ ಕೆಲವು ಹೇಳಿಕೆಗಳನ್ನು ನೀಡಿದ್ರು. ಆ ಹಿನ್ನೆಲೆಯಲ್ಲಿ ಇವಾಗ ಬಹುದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಪ್ರಥಮ್ ಅವ್ರಿಗೆ ಲಾಯರ್ ಜಗದೀಶ್ ಅವರು ಪ್ರಥಮ್ ಜೊತೆ ಮಾತಾಡಿರ್ತಕ್ಕಂಥ ಕಾಲ್ ಕನ್ವರ್ಸೇಷನ್ನು ರಿವೀಲ್ ಆಗಿತ್ತು. ಅದರಲ್ಲಿ ಹೇಳ್ಕೊಂಡಂತೆ ರಕ್ಷಕ್ ಬುಲೆಟ್ ಅವರು ಒಂದಷ್ಟು ರೌಡಿಗಳನ್ನು ಕರ್ಕೊಂಡೋಗಿ ಅವರಿಗೆ ಏನು ಧಮಕಿ ಹಾಕ್ಸೋದು ಅಥವಾ ಡ್ಯಾಗರ್ನಿಂದ ಪ್ರಾಣ ಬೆದರಿಕೆ ಮಾಡಿಸುವಂಥ ಒಂದು ಕಾರ್ಯ ಮಾಡಿದ್ರು. ನಮ್ಮ ಬಾಸ್ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಇರಲ್ಲ, ನಿಂದು ಜಾಸ್ತಿ ಆಯಿತು, ಈ ಥರದಂಥ ಒಂದಷ್ಟು ಬೆದರಿಕೆಗಳನ್ನು ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಅವರ ಕಾಲ್ ಕನ್ವರ್ಸೇಷನ್ನು ಬಹಿರಂಗವಾಗಿತ್ತು. ಈಗ ರಮ್ಯಾ ಅವರು ದರ್ಶನ್ ಅವರ ಅಭಿಮಾನಿಗಳ ವಿರುದ್ಧ, ದರ್ಶನ್ ಅವರ ನಡೆಯ ವಿರುದ್ಧ ಧ್ವನಿ ಎತ್ತಿರೋದಕ್ಕಾಗಿ ನಾವೆಲ್ಲ ರಮ್ಯಾ ಅವರ ಪರ ಈಗಲಾದರೂ ನಿಲ್ಲಲೇಬೇಕು. ಭಯಮುಕ್ತವಾದಂಥ ಒಂದು ಚಿತ್ರರಂಗವನ್ನು ನಾವು ಮುಂದಿನ ದಿನಗಳಲ್ಲಿ ನೋಡಬೇಕು. ಇನ್ನೂ ಎಷ್ಟು ದಿನ ಹೀಗಿರೋದಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಪ್ರಥಮ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸ್ಯಾಂಡಲ್ವುಡ್ನ ಕಲಾವಿದರು ಯಾರೂ ತುಟಿ ಬಿಚ್ತಾ ಇಲ್ಲ. ಯಾಕೆಂತಂದರೆ ದರ್ಶನ್ ಅವ್ರ ಜೊತೆ ಎಲ್ಲರೂ ಚೆನ್ನಾಗಿದ್ದಾರೆ. ಜೊತೆಗೆ ದರ್ಶನ್ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಹೋದರೆ ಅವರ ಅಭಿಮಾನಿಗಳು ಅಥವಾ ದರ್ಶನ್ ಅವ್ರನ್ನ ಎದುರಾಕೊಂಡ್ರೆ ಅವರ ಅಭಿಮಾನಿಗಳು ಕೆಟ್ಟದಾಗಿ ತಮ್ಮನ್ನು ಟ್ರಾಲ್ ಮಾಡ್ತಾರೆ ಅಥವಾ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡ್ತಾರೆ, ಅಪಪ್ರಚಾರ ಮಾಡ್ತಾರೆ ಅಂತಕ್ಕಂಥ ಒಂದು ಭಯದಲ್ಲಿ ಯಾರೂ ಮುಂದೆ ಬರ್ತಾ ಇಲ್ಲ. ಆ ಭಯವನ್ನು ಬಿಟ್ಟು ನಾವು ಭಯಮುಕ್ತರಾಗಿ ಬದುಕಬೇಕಂದ್ರೆ ಎಲ್ಲರೂ ಇವಾಗ ಎದ್ದು ನಿಲ್ಲಬೇಕು, ಒಗ್ಗಟ್ಟಾಗಬೇಕು ಅಂತಕ್ಕಂಥ ಮಾತನ್ನು ಪ್ರಥಮ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ರಮ್ಯಾ, ಇಲ್ಲೊಂದು ಕ್ಲಿಯರ್ ಮಾಡಬೇಕು ನಾನು. ಪ್ರಥಮ್ ಅವರು ಇದು ಯಾವಾಗ ಶುರು ಮಾಡಿದ್ರು ಅಂತಂದರೆ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೀತಿದ್ದಂಥ ದರ್ಶನ್ ಅವರ ಕಾಲದಿಂದಲೂ ಇದು ಬೆಳವಣಿಗೆಗಳಾಗ್ತಾ ಬರ್ತಾ ಇದೆ ಪ್ರತಿದಿನ ಹಂತ ಹಂತವಾಗಿ. ಆಗ ಅಭಿಮಾನಿಗಳು ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ರು. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಮುಂದೆ ಬಂದು ಅಂದರೆ ತನಿಖೆಗೂ ಇದು ಮಾಡ್ತಿರ್ಲಿಲ್ಲ, ಮಾಧ್ಯಮಗಳಿಗೂ ತೊಂದರೆ ಕೊಡ್ತಾ ಇದ್ರು, ಮಾಧ್ಯಮಗಳ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ರು. ಇದೆಲ್ಲವನ್ನು ನೋಡಿದಂಥ ಪ್ರಥಮ್ ಅವರು ನಾನೇ ಅವ್ರ ಜೊತೆ ವೈಯಕ್ತಿಕವಾಗಿ ಮಾತನಾಡಿಸಿದಾಗ ಅವರು ನನ್ನ ಚಿಟ್ಚಾಟಲ್ಲಿ ಒಂದು ಸ್ಟೇಟ್ಮೆಂಟನ್ನು ನೀಡಿದ್ರು. ಬಹುಶಃ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರು ನನಗೊಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯನ್ನು ಕೊಟ್ಟರೆ ಒಂದು ದೊಣ್ಣೆ ತಗೊಂಡು ಅಲ್ಲಿರ್ತಕ್ಕಂಥ ಪುಂಡ ಅಭಿಮಾನಿಗಳಿಗೆ, ದರ್ಶನ್ ಅವರ ಪುಂಡ ಅಭಿಮಾನಿಗಳಿಗೆ, ಐ ಆಮ್ ರಿಪೀಟಿಂಗ್, ಅವರು ಪದೇ ಪದೇ ಹೇಳಿದ್ರು, ಅಲ್ಲಿರ್ತಕ್ಕಂಥ ಕೆಲ ಪುಂಡ ಅಭಿಮಾನಿಗಳಿಗೆ ದೊಣ್ಣೆ ತಗೊಂಡು ಬಾರಿಸ್ತೀನಿ, ಅವರ ತಂದೆ ತಾಯಿಗೆ ಒಂದೊತ್ತು ಊಟ ಹಾಕೋದಕ್ಕೂ ಅವರಿಗೆ ಯೋಗ್ಯತೆ ಇಲ್ಲ, ಇಲ್ಲಿ ಬಂದು ಬಾಸ್ ಬಾಸ್ ಅಂತ ಕೂಗ್ತಾರೆ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ನೀಡಿದ್ರು. ಅವ್ರು ಯಾವಾಗ ಆ ಸ್ಟೇಟ್ಮೆಂಟನ್ನು ನೀಡಿದ್ರೋ ಅಂದಿನಿಂದಲೇ ನಿನಗೆ ಕಾಲು ತೆಗಿತೀವಿ, ಕೈ ತೆಗಿತೀವಿ, ನಿನ್ನನ್ನು ಎತ್ತಿಬಿಡ್ತೀವಿ, ನಿನ್ನ ಮನೆಯಿಂದ ಹೇಗೆ ಹೊರಗಡೆ ಬರ್ತೀವೋ ನೋಡ್ತೀವಿ ಅಂತೆಲ್ಲನೂ ಆಕ್ರೋಶಭರಿತವಾಗಿ ದರ್ಶನ್ ಅವರ ಕೆಲ ಅಭಿಮಾನಿಗಳು ಪ್ರಥಮ್ ಅವ್ರಿಗೆ ಏನು ಕಮೆಂಟ್ ಮಾಡೋದಿರ್ಬೋದು, ಕಾಲ್ ಮಾಡೋದಿರ್ಬೋದು, ಮೆಸೇಜ್ ಮಾಡೋದಿರ್ಬೋದು, ಎಲ್ಲ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ರು. ನಂತರದ ದಿನಗಳಲ್ಲಿ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದಷ್ಟು ಅಭಿಮಾನಿಗಳ ಮೇಲೆ ರಿಪೀಟೆಡ್ಲಿ ಅವ್ರಿಗೆ ಯಾರು ಟಾರ್ಚರ್ ಕೊಡ್ತಾ ಇದ್ರು ಅಂಥ ಅಭಿಮಾನಿಗಳ ಮೇಲೆ, ದರ್ಶನ್ ಅವರ ಅಭಿಮಾನಿಗಳ ಮೇಲೆ ಪ್ರಥಮ್ ಅವರು FIR ಕೂಡ ದಾಖಲಿಸ್ತಾರೆ. ಆಗ ಇನ್ಸ್ಪೆಕ್ಟರು ದರ್ಶನ್ ಅವರ ಆ ಕೆಲ ಅಭಿಮಾನಿಗಳನ್ನು ಸ್ಟೇಷನ್ಗೆ ಕರೆಸಿ ವಾರ್ನ್ ಮಾಡಿ ಕೂಡ ಕಳಿಸಿದ್ರು. ಅಂದಿನಿಂದ ಸ್ವಲ್ಪ ನಿರಾಳವಾಗಿದ್ದಂಥ ಪ್ರಥಮ್ ಅವ್ರಿಗೆ ಈಗ ಏನು ಬುಲೆಟ್ ರಕ್ಷಕ್ ಅವರ ಒಂದು ಬೆಳವಣಿಗೆ ಏನಾಯಿತು, ಆ ಹಿನ್ನೆಲೆಯಲ್ಲಿ ಮತ್ತೆ ಪ್ರಥಮ್ಗೆ ಈಗ ದರ್ಶನ್ ಅವರ ಅಭಿಮಾನಿಗಳಿಂದ ಧಮಕಿ ಅಥವಾ ಬೆದರಿಕೆ ಕರೆಗಳು ಬರ್ತಾ ಇರ್ತಕ್ಕಂಥದ್ದು. ಈಗ ರಮ್ಯಾ ಅವರು ದರ್ಶನ್ ಅವರ ಅಭಿಮಾನಿಗಳು ಮತ್ತು ದರ್ಶನ್ ಅವರ ನಡೆಯ ವಿರುದ್ಧ ಧ್ವನಿ ಎತ್ತಿರೋದ್ರಿಂದ ನಾನು ರಮ್ಯಾ ಅವರ ಪರ ನಿಲ್ತೀನಿ ಅಂತಕ್ಕಂತಹ ಗಟ್ಟಿ ಧ್ವನಿಯನ್ನ ಪ್ರಥಮ್ ಅವರು ಎತ್ತಿರ್ತಕ್ಕಂಥದ್ದು. ಚಿತ್ರರಂಗ ರಮ್ಯಾ ಅವರ ಪರ ನಿಲ್ಲುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಸಹಜವಾಗಿಯೇ ಕಾಡ್ತಾ ಇದೆ. ಯಾಕೆಂತಂದ್ರೆ ನೀವೇ ಹೇಳಿದ್ರಿ, ಇಡೀ ಸ್ಯಾಂಡಲ್ವುಡ್ ನಲ್ಲಿ ಎಲ್ಲರೂ ಕೂಡ ದರ್ಶನ್ ಅವರ ಜೊತೆ ಬಹಳ ಉತ್ತಮವಾದಂತಹ ಒಡನಾಟವನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿ. ಬಟ್ ಆದ್ರೆ ದರ್ಶನ್ ಅವರ ಬಳಿ ಮಾತನಾಡಿ ನೀವು ಒಂದು ಸಂದೇಶವನ್ನ ರವಾನೆ ಮಾಡಿದ್ರೆ ನಿಮ್ಮ ಅಭಿಮಾನಿಗಳ ಬಾಯಿ ಮುಚ್ಚಿಸಬಹುದು ಅನ್ನುವಂತಹ ಕೆಲಸವನ್ನ ಮಾಡಬಹುದಾದಂತಹ ಸಾಧ್ಯತೆಗಳು ಕೂಡ ಇದೆ ಅಲ್ವಾ ಲಕ್ಷ್ಮಿ? ಎಕ್ಸಾಕ್ಟ್ಲಿ ರಮ್ಯಾ. ಈಗ ದರ್ಶನ್ ಅವರು ಮುಂದಾಳತ್ವ ವಹಿಸಿಕೊಂಡು ಅಭಿಮಾನಿಗಳಿಗೆ ತುಟಿಕ್ ಪಿಟಿಕ್ ಅನ್ನದೇ ಸ್ವಲ್ಪ ದಿನ ಸೈಲೆಂಟ್ ಆಗಿರಿ ಅಂತಕ್ಕಂತಹ ಸಂದೇಶವನ್ನು ರವಾನಿಸಲೇಬೇಕಾದಂತಹ ಒಂದು ಪ್ರಮೇಯ ಇದೆ. ಅದರ ಹೊರತಾಗಿ ಕಾನೂನಾತ್ಮಕವಾಗಿ ಹೇಳೋದಾದರೆ ಹೋಮ್ ಮಿನಿಸ್ಟರ್ ಅವರು ಕೂಡ ಇದೊಂದು ಖಡಕ್ ಸಂದೇಶವನ್ನು ರವಾನಿಸಬಹುದು ಪೊಲೀಸರ ಮೂಲಕ. ದರ್ಶನ್ ಅವರ ಹೆಸರನ್ನು ಹೇಳ್ಕೊಂಡು ಕನ್ನಡ ಚಿತ್ರರಂಗದಲ್ಲಿ ಈ ರೀತಿಯಾದಂತಹ ಕಲಹಗಳಿಗೆ ಯಾರಾದರೂ ಎಡೆ ಮಾಡಿಕೊಟ್ರೆ ಅಥವಾ ಈ ಥರದೊಂದು ಕಲಹಗಳಿಗೆ ಕಾರಣೀಭೂತರಾದರೆ ಅವರನ್ನು ಕಾನೂನು ಸುಮ್ಮನೆ ಬಿಡಲ್ಲ ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಆ ಥರದೊಂದು ಆದೇಶ ನೀಡಿದ್ರೆ ಎಲ್ಲವೂ ಏನು ಸಮಾಧಾನವಾಗುತ್ತೆ. ಇಲ್ಲ ಅಂತಂದರೆ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತಂದೇ ಹೇಳ್ಬೋದು ರಮ್ಯಾ.